ಈ ಅಲ್ಕ ನನ್ನ ಮಗ ಮಾಡೋದೆಲ್ಲ ಮಾಡ್ಬಿಟ್ಟು ನವರಂಗಿ ಆಟ ಆಡ್ಬಿಟ್ಟು ಇವಾಗ ನೋಡಿದ್ರೆ ಹೋಗ್ಬಿಟ್ಟು ಇವನು ಬೀದಿನಾಗ ನಿಂತ್ಕೊಂಡು ನಂದು ನನ್ನ ಮಗಳು ಮಾನ ಮರುವುದಿನ ಹರಾಜಾಗ್ತಾನೆ. ನೀನು ಒಬ್ಬ ಇದ್ಯಾಕ ನನ್ನ ಗಂಡ ಅಂತ ಕುಂತ್ಕೊಂಡು ಸುಮ್ಕೆ ನೀನು ನೋಡ್ತಾ ಇದೆಯಲ್ಲ, ಏನಾರ ಒಂದು ಬುದ್ಧಿ ಹೇಳದ್ ಬಿಟ್ಬಿಟ್ಟು ಮಗಳ ಜೀವನ ಬೀದಿಗೆ ಬೀಳ್ತೈತೆ. ನೀನು ನನ್ನ ಮೇಲೆ ಇರೋ ಕೋಪ ನನ್ನ ಮಗಳ ಮೇಲೆ ತೋರ್ಸಕ್ ಬರ್ಬೇಡ. ಈ ಗಣ್ಣೆಲ್ಲ ಗೊತ್ತು ಮಾಡಿದ್ ನೀನೇ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ಯಾಮರ್ಸಕ್ಕೆ ಅಂತ ಹೇಳ್ಬಿಟ್ಟು ನೋಡು. ಈಗ ಅದೇನು ನ್ಯಾಯ ತೀರ್ಮಾನ ಮಾಡ್ತೀಯೋ ಮಾಡು, ನನಗೆ ಗೊತ್ತಿಲ್ಲ. ಇಂಥ ಅಳಿಯನ್ ಜೊತೆ ನನ್ನ ಮಗಳು ಹೆಂಗ್ ತಾನೇ ಬಾಳಕಾಯ್ತದೆ, ನೀನೇ ಯೋಚನೆ ಮಾಡು. ಲೇ ಬಂಗಾರಮ್ಮ, ನಾ ಅನ್ಕೊಂಡಿಲ್ವ ನೀನ್ ಎಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ನೀನ್ ಮಾಡಿರೋ ಕರ್ಮ ನೆನೆಯ ನೀನ್ ಅನುಭವಿಸ್ತಾ ಇದೀಯಾ. ನೀನ್ ನನ್ನ ಹೆಂಡತಿ ನೆನೆಯ ಇರ್ಬೋದು, ಆದ್ರೆ ನೀನ್ ನನಗೆ ಮಾಡಿರೋ ಮೋಸಕ್ಕೆ ದೇವ್ರು ನಿನಗೆ ತೋರ್ಸವನ್ ಅಷ್ಟೇ ನೆನೆಯ. ನೀನೇನ್ ಕೊಮ್ಮಿನಾ? ನೀನೇನ್ ಹೇಳು, ನನಗೆ ರೇಪ್ ಮಾಡಕ್ ಬಂದ, ನನಗೆ ಮಾಡ್ರು ಮಾಡಕ್ ಬಂದ ಅಂತ ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟಲ್ಲ ನೀನು. ನಾನು ಅವತ್ತೇ ಹೇಳಿದ್ದೆ, ಇಲ್ಲ ನಾನು ಮದುವೆ ಮಾಡ್ಕೊಳಲ್ಲ, ನನಗೊಬ್ಬ ಮಗ ಅವನೇ, ಅವನು ಸಾಕೊಂಡಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನೆಲ್ಲ ಎಷ್ಟು ಬೇಡ್ಕೊಂಡೆ ಅವತ್ತು ನಿನಗೆ. ಆ ಕಾಲದಾಗೆ ನೀ ಬೇಡ್ಕೊಂಡೆ, ಇಲ್ಲ ರೇಪ್ ಮಾಡಕ್ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ನನ್ನ ಬೋಲ್ವಂತವಾಗಿ ತಾಳಿ ಕಟ್ಟಿಸ್ಕೊಂಡೆ. ಇವತ್ತು ಅವತ್ತಿಂದ ಇವತ್ತಿನ ತನಕ ನೀನು ಯಾವ ಸುಖ ಅನುಭವಿಸ್ತಾ ಇದೆಯಾ ಹೇಳು? ಒಂದೇನಾರು ಅನುಭವಿಸ್ತಾ ಇದೆಯಾ ಸುಖನ? ಇಲ್ಲ ನೋಡೆ ಬಂಗಾರಿ, ಯಾರನ್ನೂ ಕಾಲ ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ನಿಂದಾದ್ರೆ ನಾಳೆ ನಂದು, ನಾಳೆದು ಇನ್ನೊಬ್ರದು. ನೋಡು, ಮಾನ ಮರ್ವಾದಿಯನ್ನ ಪ್ರಶ್ನೆ ನೋಡೋದಾದ್ರೆ ಇರೋದನ್ನ ಹೇಳ್ತೀನಿ, ಅಳಿಯನ್ ಜೊತೆ ಮಗಳನ್ನ ಕಳಿಸ್ಕೊಡೋದಕ್ಕಿಂತ ಉತ್ತಮ ಏನೂ ಇಲ್ಲ. ಇವತ್ತನ ತಾಯಿ ಅಂತ ಹೇಳ್ಬಿಟ್ಟು ಅದನ್ನ ಪ್ರೂವ್ ಮಾಡ್ಕ ನೀನೇನೇನಿಯ. ನೀನು ಒಬ್ರಿಗೆ ಏನಾರ ಕೆಟ್ಟದ್ದು ಮಾಡಕ್ ಹೋದ್ರೆ ಇನ್ನ ನಾಲ್ಕು ಕೆಟ್ಟದ್ದು ನಿನ್ಗೆ ಏನಿಯ ಬಂದು ಬಡಿತಾ ಇರ್ತದೆ. ನೋಡು ಮಗಳೇ, ನೀನು ನಿಮ್ಮ ಅಮ್ಮನ ತರ ಆಗಕ್ ಹೋಗ್ಬೇಡ. ನಿಮ್ಮಮ್ಮ ಮಾಡಿರೋ ಅಲ್ಕ ಕೆಲಸ ನೀನು ಮಾಡಕ್ ಹೋಗ್ಬೇಡ. ನೋಡು, ನಿನಗೇನು ಸಲ್ಬೇಕೋ ಅದು ನಾನು ಕೊಡ್ತೀನಿ, ಸರಿನಾ? ನೀನು ಒಂದು ಸಂಸಾರ ಅಂತ ಮಾಡಿ ಸೆಟ್ಲು ಆಗಿ ಗಂಡನ ಜೊತೆ ಸಂದಾಕಿರು. ನಾನೇ ನಿಮ್ಮಮ್ಮ ನನಗೆ ಮೋಸ ಮಾಡಿದ್ಲು ಅಂತ ನಾನೇ ನೀನು ಮೋಸ ಮಾಡಲ್ಲ. ನಿನಗೇನೇನು ಸಲ್ಬೇಕೋ ಎಲ್ಲನೂ ಸಲ್ತದೆ. ಏನ್ಲ, ನಿನಗೂ ಹೇಳ್ತಿರೋದು ಅಷ್ಟೇ ನೀನಿಯ. ನಿನ್ಗೂನು ಇದನ್ನೇ ಹೇಳ್ತಾ ಇದೀನಿ, ಇನ್ಮೇಲೆ ಮೊಯ್ ಬೋಗ್ಸಿ ದುಡ್ಕೊಂಡು ಸಂಸಾರ ಗಿಂಸಾರ ಮಾಡ್ಕೊಂಡು ಕಷ್ಟಪಟ್ಕೊಂಡು ಜೀವನ ಮಾಡೋದು ಕಲೀರಿ. ಇವೆಲ್ಲ ಇವತ್ತಿರ್ತವೆ, ನಾಳೆ ಹೋಯ್ತವೆ ಜೀವನ ಅಲ್ಲ ಇದು ಎಲ್ಲನೂ. ನೀನ್ ಏನಾರ ಹೇಳಪ್ಪ, ನಾನಂತೂ ನನ್ನ ಗಂಡನ ಮನೆಗೆ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ನಾನು ಬೇಕಾದ್ರೆ ಇಲ್ಲೇ ನೀ ಇದ್ದು ಬಿಡ್ತೀನಿ, ನಾನಂತೂ ಹೋಗಕ್ಕಿಲ್ಲ. ನನ್ನ ಜೀವನನೇ ನೀ ಸರ್ವನಾಶ ಮಾಡ್ಬಿಟ್ಟ. ನೋಡು, ಸುಮ್ಮನೆ ಹೇಳ್ದಷ್ಟು ಕೇಳು, ಶಾನೆ ಉತ್ತರ ಮಾಡಕ್ ಹೋಗ್ಬೇಡ. ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ ನೀನಿಯ. ಸುಮ್ಮನೆ ಗಂಡನ ಮನೆಗೆ ಹೋದ್ರೆ ನೀನಿಯ ಧರ್ಮ. 3 ಜನ ಎಲ್ಲರೂ ಕ್ಯಾಕುಸ್ ಮಕ್ಕುಕತ್ತಿರ್ತಾರೆ, ಏನ್ ಹಿಂಗ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಅವನೇನ್ ಬಂದ್ಬಿಟ್ಟು ನಿಮ್ಮ ಮನೆ ತಗ ಬಂದ್ಬಿಟ್ಟು ನಿನ್ಗೆ ಹೆಣ್ ಕೇಳಿದ್ನ? ನೀವೇ ತಾನೇ ಹಿಂದೆ ಹೋಗ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದು. ಈಗ ಮತ್ತೆ ಉತ್ತರ ಮಾಡ್ಕೊಂಡು ಬಂದ್ಬಿಟ್ರೆ ಹೆಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಹೋಗ್ತೀಯಾ. ಗಂಡನ ಮನೆಗೆ ನೀನ್ ಚೆನ್ನಾಗಿದ್ರೇನೆ ನಾನ್ ನಿನ್ಗೆ ಆಸ್ತಿನಾಗ ಅರ್ಧ ಕೊಡೋದು. ನೋಡು, ನನಗೆ ನೀನ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ಆಸ್ತಿನಾಗೆ ಅರ್ಧ ಬೇಕು ಅಂತ ಹೇಳಿದ್ರೆ ಮರುವ ದಿನ ಗಂಡನ ಜೊತೆ ಹೋಗಿ ಸಂಸಾರ ಮಾಡಿ ನಮ್ಮ ಮನೆ ಮಾನ ಮರುವ ದಿನ ಉಳಿಸ್ತೀಯ. ಆಸ್ತಿ ಬೇಡ ಅನ್ನೋದಾದ್ರೆ ನಿನ್ಗೇನು ಬೇಕೋ ಮಾಡ್ಕ. 2ನೇ ಮದುವೆ ಏನಾರ ಮಾಡ್ಕೊಂಡೆ ಅಂತ ಹೇಳಿದ್ರೆ 10 ಪೈಸೆ ಆಸ್ತಿನೂ ಸಿಗಲ್ಲ, ನೆನ್ಪಿಟ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಇದ್ಯಾವ ನ್ಯಾಯ ಅಂತ ಹೇಳ್ತೀರಾ? ನಿಮ್ಮನ್ ಕಟ್ಕೊಂಡು ನಾನು ದೊಡ್ಡ ತೆಪ್ಪು ಮಾಡ್ಬಿಟ್ಟೆ. ಕಟ್ಕ ಅಂತ ನಾನೇ ನೀನು ಕಾಲಕ್ಕೆ ಬಿದ್ದಿರ್ಲಿಲ್ಲ. ನೀನೇ ನನ್ನ ಡ್ರಾಮಾ ಮಾಡ್ಬಿಟ್ಟು ಊರಾಗೆಲ್ಲ ಮಾನ ಮರ್ಯಾದೆ ಕಳೆದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡೋಳು ನೀನೇ ಅಲ್ವೇ? ಗೌರಿ ಏನವ ಗೌರಿ? ಮಾವಯ್ಯ, ನೋಡು, ಅದೇನೇನೋ ಅಳಿಯಂಗು ಹಂಗೆ ನನ್ನ ಮಗಳಿಗೂ ಏನೇನು ಕೊಡ್ಬೇಕು ಅದೆಲ್ಲ ಕಣವ, ಯಾವ್ದ್ರಾಗೂ ಕಮ್ಮಿ ಮಾಡ್ಬೇಡ. ಎಲ್ಲನೂ ಕೊಟ್ಬಿಟ್ಟು ನೀವು ಜೊತೆಗೆ ಹೋಗ್ಬಿಟ್ಟು ಮಂದು ಮುಗಿಸ್ಬಿಟ್ಟು ಬರ್ರಿ. ಇವತ್ತೇನೇ ನೀ ಕಾರ್ಯ ಮುಗಿಸ್ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಶಾಸ್ತ್ರ ಕೇಳೋದ್ ಬೇಡ, ಶಾಸ್ತ್ರ ನೋಡೋದ್ ಬೇಡ, ಏನು ಮಾಡೋದ್ ಬೇಡ. ಈಗ್ಲೇ ನೀಯ ತುಂಬಿಸ್ಬಿಡ್ತಾರ ಮನೆಯ. ನೋಡು, ಒಳ್ಳೆ ದಿನ ಕೆಟ್ಟ ದಿನವೆಲ್ಲ ನಾವು ಮಾಡ್ಕೊಂಡ್ರವು, ಯಾರೋ ಮಾಡಿರವಲ್ಲ. ಸೊಸೆ ಹೋಗವ, ಅದೇನೇನಾಯ್ತು ನಿನ್ ಗಂಡನ್ ಕರ್ಕೊಂಡು ಅದೇನೇನಾಯ್ತು ಎಲ್ಲನೂ ಕೊಟ್ಬಿಟ್ಟು ಬಡ್ಲಕ್ಕಿ ಗಿಡ್ಲಕ್ಕಿ ತುಂಬಿಟ್ಟು ಹೋಗಿ ಗಂಡನ ಮನೆಗೆ ಬಿಟ್ಬಿಟ್ಟು ಬರ್ರಿ. ಹೆಂಗೋ ಹೊಂದ್ಕೊಂಡು ಸಂದಕ್ಕಿರ್ಲಿ. ಏನೋ ಇಷ್ಟು ದಿನ ಏನೋ ಆಗೋಗ್ಬಿಟ್ಟೈತೆ. ಒಳಿ ಅಂದ್ರೆ ನೀವು ಅಷ್ಟೇ ಏನಿಯ, ಇನ್ಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೊಂದು ಜೀವನ ಮಾಡ್ಕೊಂಡು ಹೋಗ್ರಿ. ಕಷ್ಟವೋ ಸುಖವೋ ಕಟ್ಕೊಂಡ್ರೆ 8 ದಿನ ಸಾಕ ಧರ್ಮ ನಿಂದು, ಸಾಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇನೇನೆ. ಸರಿ ಮಾವಯ್ಯ. ಸರಿ ಮಾವ, ಎಲ್ಲ ರೆಡಿ ಮಾಡಿ ಇಕ್ಕಿದೀನಿ, ಈಗಲೇ ತಗೊಂಡ್ಬಿಟ್ಟು ಬರ್ತೀನಿ ಎಲ್ಲ ನಾನು. ಕಾಯ್ಕೊಂಡವಳೇನೋ ಇವಳಂತೂ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಅಲ್ವೇನೆ ನನ್ನ ಮಗಳನ್ನ ಕಳ್ಸಕ್ಕೆ ಅಂತ ನೀ ಕಾಯ್ಕೊಂಡಿದ್ದೆ ಅಂತ ಅನ್ನಿಸ್ತದಲ್ವಾ? ನನಗೆ ಗೊತ್ತು ಬಿಡು, ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಹೋಗ್ಬಿಟ್ಟು ಪಿನ್ನಿಕ್ ಬಿಟ್ಬಿಡು ಅಂದ್ರು ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು. ಅತ್ತೆ ನೋಡಿ, ನನಗೂ ಏನು ಹಾಳಾಗೋಗ್ಲಿ ಏನೋ ಇದಿಲ್ಲ, ಏನೋ ಚೆನ್ನಾಗಿದ್ರೆ ಸಾಕು ಅನ್ನೋದೊಂದೇ ನನ್ನ ಮನ್ಸಾಗೂ ಇರೋದು. ಕಂಡಿದ್ದೀನಿ ಹೋಗೆ ನಿನ್ನ ನಾಟಕನ. ಏನು ಎಲ್ಲ ನಾಟಕ ಹೊಡಿತೀರಾ ಅಂದ್ರೆ ನೀನು ನಿಮ್ಮ ಅಮ್ಮ ಎಲ್ಲನೂ ಅಯ್ಯಯ್ಯಪ್ಪ ಆಕಾಶ ಕಳಚ್ಕೊಂಡು ಬಿದ್ದು ಬಿಡ್ಬೇಕು. ನಿಮ್ಮ ಸುಳ್ಳುಗಳು ಕೇಳಿಸ್ಕೊಳಕ್ಕಾಗ್ದಂಗೆ. ಏಯ್ ಹೋಗೆ, ಗಾಡಿ ರೆಡಿ ಮಾಡಕ್ ಹೇಳ್ತೀನಿ ನಿಮ್ಮ ಅಣ್ಣ. ಹಿಂಗೆ ಅಷ್ಟ್ರಾಗೆಲ್ಲ ಏನಾಯ್ತು ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಸ್ಕೊಂಡು ಹೊರಡ್ರಿ. ನಿಮ್ಮಮ್ಮ ನೀನು ಹಂಗೇನೆ ನಿಮ್ಮ ಅತ್ತಿಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ಕಾರ್ನಾಗ ಹೋಗ್ಬಿಟ್ಟು ಹುಷಾರಾಗೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗಿ. ನಿನಗೆ ನಾನು ಮೋಸ ಮಾಡಕ್ಕಿಲ್ಲ, ಹೆಂಗೋ 1-2 ಜೀವನ ಜೀವನ ಮಾಡ್ಕೊಂಡು ಹೋಗು, ಎಲ್ಲ ಸರ್ ಹೋಯ್ತದೆ. ಅಮ್ಮ ಹೀಗೇನ್ ಮಾಡದಮ್ಮ? ನೋಡು, ನೀನೇನು ತಲೆ ಕೆಡ್ಸ್ಕೊಬೇಡ. ಅಲ್ಲಿ ನೀನು ರಾಣಿ ಥರನೇ ಇರಂಗೆ ಮಾಡ್ತೀನಿ ನಾನು. ರಾಣಿ ಏನು ಅದಕ್ಕಿಂತ ಸಂದಕ್ಕೇನೇ ಇರ್ತೀಯ ನೀನು. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮಮ್ಮ ಇರೋ ಗಂಟ ನಿಂಗೆ ಯಾವುದು ನೋವಾಗಕ್ಕಿಲ್ಲ. ನಿನ್ನ ಸಂದಕ್ಕೆ ನೋಡ್ಕೊಳಂಗೆ ನಾನು ಮಾಡ್ತೀನಿ, ಸರಿನಾ? ನೋಡು, ಈಗ
ಆ, ಈಗ ನಿಮ್ಮ ಅಪ್ಪ ಹೇಳೋ ಅಂತಾನೆ ಏನು ಕಮ್ಮಿ ಮಾಡೋಕ್ಕಿಲ್ಲ, ಅರ್ಧ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಹೇಳಿದ್ಮೇಲೆ ಯಾಕೆ ಯೋಚನೆ ಮಾಡ್ತೀಯಾ? ಹೆಂಗೋ ಹಂಗೋ ಹಿಂಗೋ ಸಂಸಾರ ಮಾಡ್ಕೊಂಡು ಹೋಗು. ಸ್ವಲ್ಪ ಎಲ್ಲ ಸಂಸಾರ ಮಾಡ್ಕೊಂಡು ಹೋದ್ಮೇಲೆ ಎಲ್ಲನೂ ಸೊರೈತದೆ, ಸರಿನಾ? ನಾನು ನೋಡ್ಕೊತೀನಿ ಎಲ್ಲನೂ. ನೀನು ಇಷ್ಟೊಂದೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಮಗಳೇ. ದೇವರು ನಮ್ಮ ಕಡೆ ಇರ್ತಾನೆ. ಏನೋ ನಾನು ಮಾಡಿದ್ರೆ ಅವಾಗಳು ನಿಮ್ಮ ಅಪ್ಪ ಇವಾಗ ಎತ್ತಾಗ್ತದೆ. ನಿಮ್ಮ ಅಪ್ಪನ ಹಳೇದು ಬೇಸೋಕೆ ನನಗೆ ಹಿಂಗೆಲ್ಲ ಮಾಡ್ಬಿಟ್ಟೈತೆ ನೋಡು. ನಿಂಗೆ ಎಲ್ಲನೂ ನಾನು ನಿನಗೆ ಸಹಾಯ ಮಾಡ್ತೀನಿ. ಅಲ್ಲಿ ಏನೇನು ಬೇಕೋ ಎಲ್ಲ ನಾನು ನಿನಗೆ ಇದು ಮಾಡಿಕೊಡ್ತೀನಿ, ಸರಿನೇ? ಈಗ ನೀನು ಆರಾಮಾಗಿರು. ನಾನು ಈಗ ಏನು ಬೇಕೋ ಅದನ್ನು ನಿಂಗೆ ವ್ಯವಸ್ಥೆ ಮಾಡ್ಬಿಟ್ಟು ಕಳಿಸ್ತೀನಿ. ಇವನು ಅವನಲ್ಲ, ಇವನು ಬಡ್ಡಿ ಅಳಿಯ ಒಳ್ಳೊಳಗೆ ನಗುತ್ತಾವನೆ. ಏನೇ ಹೇಳಿ ಅತ್ತೆ, ನಿನ್ನ ಮಗಳೇ ನಾನು ಹೆಂಡ್ತಿ ಕಣತ್ತೆ. ಏನೇ ಹೇಳತ್ತೆ, ನಿಮ್ಮ ಮಗಳನ್ನ ನಾನು ಬಿಡಕ್ಕಿಲ್ಲ ಕಣತ್ತೆ. ನೋಡೋ, ಈ ನನ್ನ ಮಗಳಿಗೆ ಏನಾರ ಒಸಿ ನೋವಾಗಬೇಕು ಅಷ್ಟೇ, ನಿನಿಯ ಗ್ರಾಚಾರ ಬುಡಿಸ್ಬಿಡ್ತೀನಿ. ಅಯ್ಯೋ ಅತ್ತೆ ಅತ್ತೆ ಅತ್ತೆ, ನನಗೆ ಗೊತ್ತತ್ತೆ ಹೆಂಗ್ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ಬಿಡಿ. ಗಂಡನ ಮನೆಗೆ ಹೆಂಡ್ತಿರ್ಬೇಕು, ಕರ್ಕೊಂಬಿಟ್ಟು ಬಂದ್ಬಿಡ್ರಿ, ಸಾಕಷ್ಟೇ. ಏನು ಬೇಕು? ನಾನು ಮುಂದೆ ನೀವು 2ನೇ ಮದುವೆ ಮಾಡ್ತೀನಿ, 3ನೇ ಮದುವೆ ಮಾಡ್ತೀನಿ, ನಾನು ಸುಮ್ಕೆ ಬಿಟ್ಬಿಡ್ತೀನ? ನಾನು ಬಿಡಕ್ಕಿಲ್ಲ, ಸುಮ್ಕೆನೇನಿಯಾ. ಬಂದರೆ ಮಡ್ಲಕ್ಕಿ ಕಟ್ತೀನಿ, ಎಲ್ಲ ರೆಡಿ ಮಾಡಿದ್ದೀನಿ ಮಡ್ಲಕ್ಕಿ ಕಟ್ಟೋದಕ್ಕೆ. ಹಾಗೆ ಒಡವೆ ಎಲ್ಲನೂ ತೆಗ್ದಿಕ್ಕಿದ್ದೀನಿ. ಬನ್ನಿ, ಮಡ್ಲಕ್ಕಿ ಕಟ್ತೀನಿ. ಕರ್ಕೊಂಡೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ. ನೀನೇನು ಕಟ್ಟ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ನಾನು ಕಟ್ತೀನಿ, ಸಂದಕ್ಕೆ ಕಟ್ತೀನಿ. ನೀನು ಕಟ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡ್ಬಿಡ್ಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ಯಲ್ವಾ? ನೋಡ್ತಾ ಇರು, ನನಗೂ ಒಂದು ಟೈಮ್ ಬರ್ತದೆ. ನಿನಗೆ ಹಿಂಗೇನೇ ನಡೆಯೋಕ್ಕಿಲ್ಲ ಜೀವನ. ನಿನಗೆ ತೋರಿಸ್ತೀನಿ ಈ ಬಂಗಾರಮ್ಮ ಏನು ಅಂತ ಹೇಳ್ಬಿಟ್ಟು. ಅಷ್ಟು ಸುಲಭವಾಗಿ ಮನೆ ಖುಷಿಯಾಗಿ ಇದ್ಬಿಡ್ಬೋದು ಅಂತ ಅನ್ಕೊಬಿಟ್ಟಿದ್ಯಾ? ಸಾಧ್ಯನೇ ಇಲ್ಲ. ಈ ಮನೆಯಾಗ ನೀನು ಖುಷಿ ಅನ್ನೋದು ಮರ್ತ್ಕೊಬಿಡು. ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಂಟಿದ್ಯಲ್ಲ, ನಿನ್ನ ಜೀವನ ಹೆಂಗೆ ನರ್ಕ ಆಯ್ತದೆ ಅಂತ ನೋಡ್ತಾ ಇರು. ಮತ್ತೆ ನಾನು ತಪ್ಪು ಮಾಡಿದರೆ ನಮ್ಗಾಗ್ತದೆ, ನೀವು ತಪ್ಪು ಮಾಡಿದರೆ ನಿಮ್ಗಾಗ್ತದೆ, ಸರಿನಾ? ಈಗ ಸದ್ಯಕ್ಕೆ ಬನ್ನಿ, ಫಸ್ಟ್ ಬಂದು ಅವ್ರಿಗೆ ಅದೇನೇನೋ ಕಾರ್ಯ ಮಾಡಬೇಕು ಅದನ್ನ ಮಾಡಿ, ಆಮೇಲೆ ನಮ್ಮದು ನಿಮ್ಮದು ದಿನ ಇದ್ದಿದ್ದೆ ಅಲ್ವಾ ಜಗಳ ಆಡೋಕ್ಕೆ. ದಿನ ಜಗಳ ಆಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಎಷ್ಟೇ ದುರಂಕಾರ ನಿನಗೆ. ಬಾ ಮಗಳೇ ಬಾ. ವಿಷಯ ಗೊತ್ತಾಯ್ತೇನಕ್ಕ? ಬಂಗಾರಮ್ಮನ ಒಳಿಯ ಫುಲ್ಲು ಬಡವನಂತೆ. ಅದೇ ನೀನು ಬೀದಿನಾಗ ನಿಂತ್ಕೊಂಡು ಜಗಳ ಆಯ್ತಾಯಿತ್ತು. ಏನೋ ಯಾರೋ ಮೋಸ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡವ್ರಂತೆ ಬಂಗಾರಮ್ಮನ ಮಗಳನ್ನ. ಎಂಥ ಸಿಹಿ ಸುದ್ದಿಯ ಹೇಳ್ಬಿಟ್ಟಕ್ಕ. ಹಾಲ್ಕ ಬೇವರ್ಸಿಗಳಿಗೆ ಹಂಗೆ ನೀ ಆಗಬೇಕು. ನನಗೆಲ್ಲ ಎಷ್ಟು ಕಾಟ ಕೊಟ್ಬಿಟ್ಟವ್ರಕ್ಕ. ನನಗೂ ನನ್ನ ಮಕ್ಳಿಗೂ ಎಲ್ಲನೂ ನನ್ನ ಮಗಳು ಜೀವನನೂ ನರ್ಕ ಮಾಡ್ದಳಲ್ವೇ ಅವಳು ಇವಾಗ ಸುಖವಾಗವಳ, ಅವಳ ಮಗಳು ಸುಖವಾಗವಳ. ಹಂಗೆ ನೀ ಆಗಬೇಕು. ನನ್ನ ಮಗಳು ಅದನ್ನು ಹೆಂಗೆ ಮಾಡಿದ್ಲು ಗೊತ್ತಾ? ನನ್ನ ಮಗಳಿಗೂ ಅಳಿಯಂಗೂ ಅಯ್ಯಯ್ಯೋ ಏನೇನೋ ಮಾಡಿಬಿಟ್ಟು ಕೊನೆಗೆ ನನ್ನ ಅಳಿಯ ಬಿಟ್ಟೋಯ್ತೀನಿ ಅಂತ 2 ವರ್ಷ ನನ್ನ ಮಗಳನ್ನ ಬಿಟ್ಬಿಟ್ಟು ಹೋಗಿದ್ದ ಕಣಕ್ಕ. ತಿರುಗೇನೋ ದೇವರು ದೊಡ್ಡನು ಬಂದ್ಬಿಟ್ಟು ನನ್ನ ಮಗಳನ್ನ ಹಂಗೋ ಹಿಂಗೋ ಮಾಡಿ ಏನೋ ಒಪ್ಕೊಂಡು ಕರ್ಕೊಂಡೋಗ್ಬಿಟ್ಟ. ಹಾ, ಈಗಂತೂ ನಂಗೆ ಭಾಳ ಖುಷಿ ಆಯ್ತಾಯ್ತು ಈ ಸುದ್ದಿ ಕೇಳ್ಬಿಟ್ಟು. ಹಂಗೆ ಆಗಬೇಕು, ಅವಳಿಗೆ ಹಂಗೆ ಆಗಬೇಕು. ನೋಡ್ತಾ ಇರು, ಮಗಳು ಏನಾರ ಒಳ್ಳೆಯರಾಗಿದ್ರೆ ಒಳ್ಳೆಳು ಅನ್ಬೋದಿತ್ತು. ಅವಳಿಗೆ ನೋಸಿದುರಂಕರ ಐತೆ. ಅಯ್ಯೋಪ್ಪ, ಅವಳು ಚೊಂಗ್ಲಂಗೆಲ್ಲ ಆಡ್ಕೊಂಬಿಟ್ಟು ಬಂದಿರೋದಂತೆ. ಅವಾಗ ಎಲ್ಲ ಅವನು ಇವನು ಅಂತ ಅವಳು ತಿರ್ಗೋಳಂತೆ. ಅವ್ರ ಅಮ್ಮಂಗೆ ಗೊತ್ತಾಯ್ತದೆ ಅಂತ ಸುಮ್ಕೆ ನಾಟಕ ಮಾಡ್ಕೊಂಡಿರೋಳಂತೆ. ಅನ್ಕೊಂಡಷ್ಟೇನು ಒಳ್ಳೆಳೇನಲ್ಲ ಅವಳನ್ನು ಮೊಳ್ಮಳ್ಳಿನ ಆಡ್ಕೋದೊಳೇನಿ. ಅವಳನ್ನು ಸರಿಯಾಗಾಯ್ತಪ್ಪ, ಯಾವನ ಬಂದು ಸರಿಯಾಗಿಕ್ಕವನಿ. ಅದೇ ಹಿಂಗೆಲ್ಲ ಮಾಡಿದವ್ರಿಗೆ ದೇವರು ಸುಮ್ಮನೆ ಬಿಟ್ಬಿಟ್ಟನ, ಸರಿಯಾಗಿ ಆಯ್ತದೆ ಬಿಡು. ಹಾಲು ಕುಡಿದ್ರೆ ಸಂತೋಷ ಆಯ್ತೈತೆ. ನನ್ನ ಮಗಳಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ, ಹಿಂಗಂತೆ ನೋಡು ಅಂತ ಹೇಳ್ಬಿಟ್ಟು. ಅವಳಂತೂ ಇನ್ನೂ ಭಾಳ ಖುಷಿ ಪಟ್ಬಿಡ್ತಾಳೆ. ಅವಳಿಗಂತೂ ಬೊಲ್ಲು ಖುಷಿ ಬಿಡು. ಇವೆಲ್ಲನೂ ಕೇಳ್ಬಿಟ್ರೆ ಏನು ಗೊತ್ತಾ, ನನ್ನ ಚಿಕ್ಕ ಮಗಳನ್ನು ಇವಳು ಜೊತೆಗೆ ನೀವು ಓದ್ತಾ ಇದ್ದಿದ್ದು. ನನ್ನ ಚಿಕ್ಕ ಮಗಳದನ್ನು ಅಷ್ಟೇ ಕೆಟ್ಟದಾಗಿ ಹೇಳ್ಕೊಂಡ್ಬಿಟ್ಟಿದ್ಲು. ಏನೂ ಅದನ್ನು ತಡ್ಕೊಳಕ್ಕಾಗಿದ್ದಂಗೆ ಬೇಗ ಮದುವೆನೇ ಮಾಡಿಬಿಟ್ಟೆ ನಾನಂತೂ. ಈಗಲೇ ಅಕ್ಕ ಹಾಕು, ಹೆಂಗೆ ಆಗೈತೆ ಜೀವನ ಅಂತ ಹೇಳ್ಬಿಟ್ಟು. ಆಗಬೇಕು ಬಾ, ಸರಿಯಾಗಿ ಆಗಬೇಕು, ಸರಿಯಾಗಿ ಆಗೈತಿ. ಇನ್ನೂ ಬಿಡ್ತಾನ ದೇವರು, ತೋರಿಸ್ತಾನೆ ಬಾ.